ನಿನ್ನೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನನ್ನ ತಮ್ಮನ ಮಗ ಐಸ್ ಕ್ರೀಮ್ ಕೊಡ್ಸಪ್ಪ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಠ ಅಂದರೆ ಹಠ, ಬೇಕಂದರೆ ಬೇಕು, ಅವ್ನು ಬಿಡೋದಿಲ್ಲ ಅಂದರೆ ಬಿಡೋದಿಲ್ಲ. ಸೊ ಇಲ್ಲಿ ಒಂದೇ ಒಂದು ಗಾಡಿ ಇತ್ತು, ಐಸ್ ಕ್ರೀಮು ಜ್ಯೂಸು ಎಲ್ಲ ಇತ್ತು. ಟೂರಿಸ್ಟ್ಗಳು ತುಂಬ ಜನ ಇದ್ದರು, ಒಳ್ಳೆ ವ್ಯಾಪಾರ ಇವರಿಗೆ. ನಾನು ಕೂಡ ಒಂದು ಮಸಾಲ ಸೋಡಾ ಥರ ಒಂದು ತೊಗೊಂಡೆ, ತುಂಬ ಟೇಸ್ಟಾಗಿತ್ತು. ಸಖತ್ ಬಿಸಿಲು ರೀ, ಆ ಬಿಸಿಲಿಗಂತೂ ಒಂದೇ ಉಸಿರು ಕುಡ್ದಿದ್ದೀನಿ ನಾನು, ಘಟ 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 ಅಂತ, ಅಷ್ಟು ಬಿಸಿಲಿತ್ತು. ಸೋಡಾ ಸೂಪರಾಗಿತ್ತು, ಒಂದು ಲೆಮನ್ ಹಾಕಿ ಮಾಡಿದರು, ಚೆನ್ನಾಗಿ ಮಾಡಿದರು ಮಾತ್ರ, ಕಟ್ಟಾಮಟ್ಟ ಇತ್ತು. ಹಾಗೆ ಒಂದು ನಾವು ರೀಲ್ಸ್ ಮಾಡ್ತಾಯಿದ್ವಿ, ನನ್ನ ತಮ್ಮ ಹೇಳ್ತಾನೆ ನಾನು ಬ್ಲ್ಯಾಕ್ ಕಾಣ್ತೀನಿ ಅಂತೇಳಿ. ಅವನ ಹೆಂಡತಿ ಪೌಡ್ರು ಕೊಡ್ತಾಯಿದ್ಲು ಅವನಿಗೆ, ಹಚ್ಕೊಳ್ರಿ ಅಂತೇಳಿ. ಒಂದು ಜೋಕ್ ಆಗಿಬಿಡ್ತು. ಫೈನಲಿ ನಾವು ಹೋಟೆಲಿಗೆ ಬಂದ್ವಿ. ಯಾವುದೋ ಹೋಟೆಲ್ ಹೇಳ್ತಾ ಇದ್ದ, ಸೆಕೆಂಡ್ ವೈಫ್ ಅಂತೆ. ನೋಡೋಣ ಹೇಗಿದೆ ಅಂಥೇಳಿ, ನನಗೂ ಗೊತ್ತಿಲ್ಲ. ಹೋಟೆಲ್ ಹತ್ರ ಬಂದ್ವಿ. ಹೊರಗಡೆಯಿಂದ ನೋಡಿದ್ರೆ ಚೆನ್ನಾಗೇ ಕಾಣ್ತಾ ಇದೆ ಹೋಟೆಲ್. ಅದು ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂತೆ ಹೋಟೆಲು, ತುಂಬ ಚೆನ್ನಾಗಿದೆ, ಬಾ ಅಂತ ಹೇಳ್ತಾ ಇದ್ದ. ಹೋಗೋಣ ಅಂತ ಇದ್ದ. ಸರಿ ಆಯಿತು ನಡಿ ಅಂತೇಳಿ ನಾನು ಅದೇ ಅಂದೆ, ವೈಫೇ ಟಾರ್ಚರು, ಇನ್ನು ಸೆಕೆಂಡ್ ವೈಫ್ ಎಷ್ಟು ಟಾರ್ಚರ್ ಬೇಡ ಅಂತ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. ಸರಿ ಆಯಿತು, ಯಾವುದೋ ಚೆನ್ನಾಗಿದೆ ಹೋಟೆಲ್ ಅಂದಕ್ಕೆ ಸರಿ ಆಯಿತು ಅಂತೇಳಿ ನಾನು ಏನೂ ಹೇಳಿಲ್ಲ. ಶ್ರೀಧರ ಸ್ವಾಮಿ ಫೋಟೋ ಇರ್ಬೋದು, ನೋಡ್ಬೋದು ನೀವಲ್ಲಿ. ಎಲ್ಲ ನಮ್ಮ ಊರಲ್ಲಿ ಸಾಗರದಲ್ಲಿ ಎಲ್ಲ ಕಡೆಯೂ ಶ್ರೀಧರ ಸ್ವಾಮಿ ಫೋಟೋ ಇರುತ್ತೆ. ಅವ್ರದ್ದು ಆಶೀರ್ವಾದ ಇಡೀ ನಮ್ಮ ಸಾಗರಕ್ಕೆ ಇದೆ ಅಂತ ನಾನು ಹೇಳಬಲ್ಲೆ. ಹೋಟೆಲ್ ನೋಡೋಕ್ಕೆ ಚೆನ್ನಾಗಿದೆ, ಹೊರಗಡೆಯಿಂದ ಒಂಥರ ಅಟ್ರಾಕ್ಟಿವ್ ಆಗಿತ್ತು. ಕಸ್ಟಮರ್ಸ್ ಇದ್ದರು. ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆ ಇನ್ನೊಂದು, ಅಲ್ಲೆಲ್ಲ ಸ್ವಲ್ಪ ಪಾರ್ಟಿ ಏನೋ ಮಾಡ್ತಾಯಿದ್ರು. ನಾವಿಲ್ಲಿ ಕೆಳಗಡೆ ಎಲ್ಲ ಖಾಲಿ ಇತ್ತಲ್ಲ, ಇಲ್ಲೇ ಕೂರೋಣ ಅಂತ ಇಲ್ಲೇ ಕೂತ್ಕೊಂಡ್ವಿ. ಎಲ್ಲ ಅಟ್ರಾಕ್ಟಿವ್ ಆಗೆಲ್ಲ ಒಂಥರ ಚೇರ್ಸ್ ಎಲ್ಲ ಅಟ್ರಾಕ್ಟಿವ್ ಆಗಿತ್ತು, ಟೇಬಲ್ ಆಗಿರ್ಬೋದು, ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ರು, ಸ್ವಲ್ಪ ಅಟ್ರಾಕ್ಟಿವ್ ಆಗೋ ಥರ ಏನೋ ಬರೆದಿದ್ರು. ಚೆನ್ನಾಗಿತ್ತು, ನೋಡೋಕ್ಕೆಲ್ಲ ಚೆನ್ನಾಗಿತ್ತು ಹೋಟೆಲು. ಸರಿ ಆಯಿತು, ಇನ್ನೇನು ಹೊಟ್ಟೆ ಬೇರೆ ಹಸಿತಾ ಇದೆ, ಇನ್ನೆಲ್ಲಿ ಹೋಟೆಲ್ ನೋಡಿದ್ರೆ ಫಸ್ಟು ಊಟ ಬೇಕಾಗಿದೆ ಟೇಸ್ಟಿಯಾಗಿರೋದು. ಸೊ ಹಾಗಾಗಿ ನೋಡೋಣ, ಸೆಕೆಂಡ್ ವೈಫ್ ಹೋಟೆಲ್ ಅಂತೆ, ಹೋಟೆಲ್ ಹೆಸರು ಸೆಕೆಂಡ್ ವೈಫ್ ಅಂತೆ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ಏನು ಹೇಳ್ತಾ, ಸೆಕೆಂಡ್ ವೈಫ್ ಹೋಟೆಲಿಗೆ ಕರ್ಕೊಂಬಂದ್ಬಿಟ್ಟಿದ್ಯಾ? ಏನೋ ಕೊಟ್ಟಿದ್ದಾರೆ, ನೋಡೋಣ ಏನೇನಿದೆ ಅಂತ. ಸೆಕೆಂಡ್ ವೈಫ್ ಇಂಡಿಯನ್ ಆ್ಯಂಡ್ ಚೈನೀಸ್ ರೆಸ್ಟೋರೆಂಟ್. ಒಂದು ರುಮಾಲ್ ರೋಟಿ, 2 ನಾನು, ರುಮಾಲೇನಾ, 3 ರುಮಾಲ್ ರೋಟಿ ಕೊಟ್ಬಿಡಿ. ಆಮೇಲೆ ಒಂದು ಪನ್ನೀರ್ ಮಸಾಲ, ಪನ್ನೀರ್ ಬಟರ್ ಮಸಾಲ. ತುಂಬ ಸ್ವೀಟ್ ಇರುತ್ತೆ ಅದು, ಹಂಗಾರೆ ಪನ್ನೀರ್ ಕಡಾಯಿ ಕೊಡಿ. ಪನ್ನೀರ್ ಕಡಾಯಿ ಕೊಡಿ ಒಂದು. ರುಮಾಲ್ ರೋಟಿ 3 ಕೊಟ್ಬಿಡಿ. ಮಶ್ರೂಮ್ ಏನಾದ್ರು, ವೆಜ್ ನೂಡಲ್ಸ್ ಏನಾದ್ರು ತೊಗೊಳ್ತೀರಾ? 3 ತೊಗೊಳ್ಳಿ. ಏನು ಬೇಕು? ಆಮೇಲೆ ತೊಗೊಂಡ್ರೆ ಆಯ್ತು ಬಿಡು. ಗೋಬಿ ಆರ್ಡರ್ ಮಾಡಿದೆ ಒಂದು, ನೋಡ್ಬೋದು. ನಿಂಗೆ ಪುಡಿ ಅನ್ನಿಸ್ಲಿಲ್ಲ ನವೀನತಾ? ಇದು ಪುಡಿ ಥರ ಇದೆ ಅಲ್ವಾ ಫುಲ್ಲು? ಅಂದರೆ ಟೇಸ್ಟ್ ಮಾಡಿದ್ದಾನೆ, ತುಂಬ ಪುಡಿ ಮಾಡಿದ್ದಾನೆ. ನೆಕ್ಸ್ಟ್ ಟೈಮ್ ಬರೋದು. ಕರೆಂಟೇ ಇಲ್ಲಂತೆ, ಫ್ಯಾನ್ ಯಾವುದು ವರ್ಕ್ ಆಗ್ತಿಲ್ಲ. ಇದು ಯಾವುದೋ ನನ್ನ ತಮ್ಮ ಸೆಕೆಂಡ್ ವೈಫ್ ಅಂತ ಕರ್ಕೊಂಬಂದ. ವೈಫೈ ಟಾರ್ಚರ್ ಅಂತಾರೆ, ಸೆಕೆಂಡ್ ವೈಫು ಟಾರ್ಚರ್ ಆಗ್ಬಿಡ್ತು. ಏನೋ ನೀನು ಸೆಕೆಂಡ್ ವೈಫಿಗೆ ಕರ್ಕೊಂಡು ಬಂದು ವಿನುತಾ ಹೇಳೋ ಏನಾದ್ರು. ಸ್ನೇಹ, ನಿನ್ನ ಗಂಡ ಸೆಕೆಂಡ್ ವೈಫಿಗೆ ಕರ್ಕೊಂಡು ಬಂದು ಅವ್ನಿಗೆ ಟಾರ್ಚರ್ ಕೊಡ್ತಾವನೆ, ಫ್ಯಾನ್ ಇಲ್ಲ ಏನಿಲ್ಲ, ಹೋಗೋ ಮಾರಾಯ. ಎಂಥ ಹೋಟೆಲಿಗೆ ಕರ್ಕೊಂಡು ಬಂದ್ಯೋ, ಬೆವರ್ತಾ ಇದೀವಿ, ಫುಲ್ಲು ಶೆಕೆ ಅಂದರೆ ಶೆಕೆ. ಜನ ಯಾರೂ ಇಲ್ಲ, ಖಾಲಿ ಇದೆ. ಅಂದರೆ ಏನು ಗೊತ್ತಾ, ಸಾಗರ ಅಂದರೆ ಎಷ್ಟಿದೆ ಅಂದರೆ, ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ JP ನಗರ್ ಮತ್ತು ಜಯನಗರ ಸೇರಿದ್ರೆ ಒಂದು ಸಾಗರ. ಬರೀ ಸಾಗರದ ಬಗ್ಗೆ ಎಷ್ಟು ಹೇಳ್ತೀನಿ ನಾನು. ರೀಲ್ಸ್ ಮಾಡ್ತವ್ರು ನೋಡಿ, ಇಬ್ಬರು ರೀಲ್ಸ್ ಮಾಡ್ಕೊಂತ ಕೂತಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ ಊಟ. ನೋಡೋಣ ಎಷ್ಟಿದ್ದಾರೆ, ಆಯ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಆರ್ಡರ್ಸ್ ಮಾಡ್ತಾ ಇದ್ದಾರೆ, ನೋಡ್ಬೋದಲ್ಲ ಹೋಟೆಲ್ ಹೆಂಗೆ ಕಾಣ್ತಾ ಇದೆ ಅಂತೇಳಿ. ಇವನೇನೋ ಆರ್ಡರ್ ಮಾಡಿದನಲ್ಲ, ಫಿಂಗರ್ ಚಿಪ್ಸ್ ನಿನಗೆ ಎತ್ತೈತಿ. ಒಂದು ಫಿಂಗರ್ ಚಿಪ್ಸ್ ಆರ್ಡರ್ ಮಾಡಿದ್ವಿ ನಮ್ಮ ಪುಟಾಣಿಗೆ. ಮೆತ್ತಗಿದೆ, ಮಕ್ಳಿಗೆ ನಡೆಯುತ್ತೆ. ಏನು ತಿನ್ನಲ್ಲ ಮಗು, ಇದಾದರೂ ತಿನ್ನಲಿ ಅಂತ.
ಒಂದು ರುಮಾಲ್ ರೊಟ್ಟಿ, ಒಂದು ಇದೇನಿದು ಕಡಾಯಿ ಪನ್ನೀರ, ಇದು ಕಡಾಯಿ ಪನ್ನೀರ್, ಒಂದು ಫೋಟೋ ತೆಗಿಬೇಕಾಗಿತ್ತು. ರುಮಾಲ್ ರೊಟ್ಟಿ ಇಷ್ಟ ಮಾಡ್ತಾರೆ. ನಂಗೇನಿದೆ ಹೋಟೆಲ್ ಇಷ್ಟ ಆಗಿಲ್ಲ. ನಂಗೇನಿದೆ ಇಷ್ಟ ಆಗಲಿಲ್ಲ. ನಾನು ಅದಕ್ಕೆ ಇಷ್ಟೇ ಸಾಕು ಆರ್ಡ್ರ್ ಮಾಡೋದು. ಇಷ್ಟು ತಿಂದು ಹೋಗೋಣ, ಬೇರೆ ಏನಾದರೂ ಊಟ ಮಾಡೋಣ ಅಂತ ಹೇಳಿದೆ. ಇವರಿಬ್ರು ನೋಡ್ರಿ, ಇಲ್ಲಿ ಗಂಡ ಹೆಂಡತಿ ಇಬ್ರು ರೀಲ್ಸ್ ಮಾಡ್ಕೊಂಡು ತಗೊಂತಾರೆ ಊಟ ಮಾಡೋದು ಬಿಟ್ಕೊಂಡು. ನೋಡ್ಬೋದು ಪನ್ನೀರು, ಇದು ಕಡಾಯಿ ಪನ್ನೀರು ಮತ್ತು ರುಮಾಲ್ ರೊಟ್ಟಿ ಎರಡು ಬಂಡಲಿದೆ. ಅಷ್ಟೊಂದು ಕಾಸಿಲ್ಲ, ಅದಕ್ಕೆ ನನ್ನ ತಮ್ಮಂಗೆ ಹೇಳಿದೆ ಇನ್ನೇನು ಆರ್ಡ್ರ್ ಮಾಡೋಣ, ಬೇರೆ ಕಡೆ ಎಲ್ಲಾದರೂ ಹೋಗಿ ಸ್ವಲ್ಪ ಒಂದು ಮಿಲ್ಕ್ ಶೇಕು ಏನೋ ಲೈಟಾಗಿ ಒಂದು ಮೊಸರನ್ನ ಥರನೋ ಯಾರು ತಿನ್ನೋಣ, ಏನು ನೋಡೋಣ ಅಲ್ಲಿ ಏನಾದ್ರು ಬೇರೆ ಕಡೆ ತಿನ್ನೋಣ ಅಂತ. ಒಂದು ಕಡೆ ವೆಜ್ಜು ನಾನ್ ವೆಜ್ ಎರಡೂ ಇದೆ, ಚೆನ್ನಾಗಿದೆ ಹೋಟೆಲು. ಅಂದರೆ ನಾವು ಇವಾಗ ವೆಜ್ಜು ತಿಂತಾ ಇರೋದು, ಯಾಕಂದರೆ ಕಾರ್ತಿಕ್ ಮಾಸದಲ್ಲಿ ನಾವು ತಿನ್ನಲ್ಲ, ಧನುರ್ ಮಾಸದಲ್ಲಿ ತಿನ್ನಲ್ಲ. ಅದಕ್ಕೆ ಮತ್ತು ನಮ್ಮ ಅತ್ತೆ ಮಾವನೇನೋ ಪೂಜೆ ಮಾಡ್ತಾಯಿದ್ದಾರೆ, ತಿಂತಾ ಇಲ್ಲ. ಈಗ ನಾನ್ ವೆಜ್ಜು ವೆಜ್ಜು ಇದೆ ಅಂದರೆ ಸ್ವಲ್ಪ ಅದು ಮಿಕ್ಸ್ ಆಗೇ ಇರುತ್ತೆ. ಅದಕ್ಕೆ ನಾವು ಅದು ಬೇರೆ ಇಲ್ಲಿ ಸಣ್ಣ ಹುಳ ಬೇರೆ ನೋಣ ಆ ಥರ ಇದು, ನನಗೆ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ಏನೋ ನನ್ನ ತಮ್ಮ ಇದು ಚೆನ್ನಾಗಿದೆ ಹೋಟೆಲು, ಹೊಸದಾಗಿ ಸ್ಟಾರ್ಟ್ ಆಗಿದೆ, ಹೋಗೋಣ ಅಂತೇಳಿ ಬಂದೆ. ಏನೋ ಇರುತ್ತಾ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಬಂದಿದ್ದು. ಏನೋ ನಾನು ಫಸ್ಟ್ ಟೈಮ್ ಬಂದಿದ್ದಲ್ಲ. ಹೇಗಿದೆ ಊಟ? ಚೆನ್ನಾಗಿದೆಯಾ? ನನಗೂ ಇಷ್ಟ ಆಗ್ತಿಲ್ಲ. ಫುಲ್ ಸುಸ್ತಾಗ್ಬಿಟ್ವಿ. ಅಲ್ಲಂತೂ ಏನೂ ಚೆನ್ನಾಗಿರಲಿಲ್ಲ ಊಟ. ಮಗು ಅಂತೂ ಏನೂ ತಿಂದಿಲ್ಲ, ಸ್ನೇಹನೂ ತಿನ್ನಲಿಲ್ಲ, ರುಮಾಲ್ ರೊಟ್ಟಿನೂ ಬಿಟ್ಬಿಟ್ಲವಳು. ಸ್ವಲ್ಪ ಇಲ್ಲೆಲ್ಲಾದರೂ ಐಸ್ ಕ್ರೀಮ್ ಏನೋ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು. ಸಂಡೇ ಇಲ್ಲಿ ಹೆಂಗಂದ್ರೆ ನಮ್ಮೂರಲ್ಲಿ ಬ್ಯಾಂಗ್ಳೂರಲ್ಲಿ ಸಂಡೇ ಅಂದಮೇಲೆ ಮತ್ತೆ ಎಲ್ಲ ಓಪನ್. ಏನೋ ನಿಮ್ಮ ಸಾಗರದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಅಲ್ವಾ? ಎಲ್ಲ ಸಂಡೇ ಕ್ಲೋಸ್, ಸಂಡೇ ಫುಲ್ ರೆಸ್ಟ್ ಮಾಡ್ತಾರೆ ಅವರು. ನಮ್ಮಲ್ಲಿ ಸಂಡೇನೇ ಆ್ಯಕ್ಚುಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಓಪನ್ ಇರುತ್ತೆ. ಇಲ್ಲೆಲ್ಲ ಸಂಡೇ ಶಾಪ್ಗಳೆಲ್ಲ ಆಲ್ಮೋಸ್ಟ್ ಇರಲ್ಲ ಅಲ್ಲ ಮೆನಕ? ಆಲ್ಮೋಸ್ಟ್ ಕ್ಲೋಸ್. ಇಲ್ಲಿ ನೋಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಮಗೆ 90% ಶಾಪು ಕ್ಲೋಸ್ ಇದ್ದಾವೆ. ಇಲ್ಲಿ ನೋಡ್ಬೋದು ನೀವು, ನೋಡಿ ಅಂಗಡಿಗಳೆಲ್ಲ ಬಂದು ಇಲ್ಲಿ ನೋಡ್ಬೋದು ನೀವು, ಎಲ್ಲ ಲೈನಾಗಿ ಬಂದ್ ಮಾಡಿಬಿಡ್ತಾರೆ, ಯಾರೂ ಇರಲ್ಲ ಸಂಡೇ, ರೆಸ್ಟ್. ನಮ್ಮ ಸ್ಪೈಸ್ ಅಂತ ಅಲ್ಲಿ ಹೋಗೋಣ ಅಂತಿದ್ದಾನೆ, ನೋಡೋಣ ಅಲ್ಲಿ ಹೋಗೋಣ, ಅಲ್ಲಿ ಹೇಗಿರುತ್ತೆ ನೋಡೋಣ. ನಂದು ಪುಟಾಣಿ ಮರಿ ಏನು ತಿನ್ನತ್ತೆ ಗೊತ್ತಿಲ್ಲ, ನಮ್ಮ ಅಳಿಯ ಏನೂ ತಿನ್ನಲ್ರಿ. ಚಿಪ್ಸು ಲಾಲಿಪಾಪ್ ಆ್ಯಕ್ಚುಲಿ ನಾವು ಕೊಡಲ್ಲ, ಅದು ಹಠ ಮಾಡೋದಕ್ಕೆ, ನಮ್ಗೆ ಟಾರ್ಚರ್ ಕೊಡೋದಕ್ಕೆ. ಮನೇಲಿ ಸರಿ ಊಟ ಮಾಡಿಸ್ತೀವಿ ನಾವು ಅಲ್ವಾ ಸ್ನೇಹ? ಮನೇಲಿ ಬಿಡಲ್ಲ ನೀನಲ್ವಾ ಅವನಿಗೆ ಊಟ ಮಾಡಿಸು ನೀನು ಅವನಿಗೆ. ಮನೇಲಿ ಹೊಡೆದೊಡ್ದು ಊಟ ಮಾಡಿಸ್ಬೇಕು ಅವನಿಗೆ. ನಾನು ರಿಷಿಗೆ ಸರಿ ಹೊಡಿತೀನಿ ಊಟ ಮಾಡಲಿಲ್ಲ ಅಂದರೆ. ಈಗ ಅಮ್ಮ ಬಂದಿದ್ದಾರಲ್ಲ, ಅಮ್ಮ ಸರಿ ಅವನಿಗೆ ಊಟ ಮಾಡಿಸ್ತಾರೆ ಆಯಿತಾ. ಏನಂದರೆ ಮಕ್ಕಳದು ಊಟ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ನೋಡಿ ಅವನು ಏನು ತಿಂದಿಲ್ಲ, ಒಂದು ಫಿಂಗರ್ ಚಿಪ್ಸ್ ತಿಂದಿದ್ದಾನೆ. ಈಗ ಇಲ್ಲೇನಾದ್ರು ಐಸ್ ಕ್ರೀಮ್ ತಿನ್ನಿಸ್ಬೇಕು, ರಾತ್ರಿನೇ ಊಟ ಆಗುತ್ತೆ, ನಾವು ನೋಡಬೇಕು. ಎಲ್ಲಾದರೂ ಬಂದರೆ ಹೀಗೆ ನಮಗೆ. ಈ ನಾವು ಐಸ್ ಸ್ಪೈಸ್ ಅಂತ ಒಂದು ಚಾಟ್ ಸೆಂಟರ್ ಇದೆ, ಅಲ್ಲಿ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಅದಕ್ಕೆ ಅಲ್ಲಿ ಬಂದ್ವಿ, ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ, ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ನೋಡೋಣ, ಇಲ್ಲದ ಐಸ್ ಸ್ಪೈಸ್ ಐಸ್ ಕ್ರೀಮ್ ಇದೆ, ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಅಮ್ಮ. ಹೇಗಿದೆ ನೋಡೋಣ. ನಾನೊಂದು ಪಾನಿಪುರಿ, ಒಂದು ಗಟ್ಬಟ್ ತಗೊಳ್ತೀನಿ. ಸಾಕಾಯ್ತಪ್ಪ ನನಗೆ ಈಗ ಊಟ ಸ್ನೇಹಂಗೆ. ಸ್ನೇಹ ಏನು ಫುಲ್ ರೀಲ್ಸ್ ಮಾಡ್ತಾ ಇದ್ದಾರೆ ಇಬ್ಬರು ಗಂಡ ಹೆಂಡತಿ ಸೇರಿಕೊಂಡು ಅವಾಗಿಂದ.
ನಮ್ಮ ಮೇಡಮ್ ಅವ್ರು ಫುಲ್ ರೀಲ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾನು ಒಂದು ಗಡ್ಬಡ್ಡೆ ಒಂದು ಪಾನಿಪುರಿ ಹೇಳಿದ್ದೀನಿ. ನೀನು ಹೇಳಿದ್ದೀವಿ ವಿನಿತಾ? ಏನು ಹೇಳಿದ್ವಿ? ಪನ್ನೀರ್ ಮಂಚೂರಿ ಹೇಳಿದ್ದಾನೆ. ನೀನು ಹೇಳಿದೀಯಾ? ಮಿಲ್ಕ್ ಶೇಕ್ ಅಂತೆ, ಬಟರ್ ಮಿಲ್ಕ್ ಶೇಕ್ ಅಂತ. ಇದು ನಮ್ಮದು ಪುಟಾಣಿಗೆ ಆ್ಯಪಲ್ ಮಿಲ್ಕ್ ಶೇಕಾ? ನಮ್ಮ ಸಂಜಿತಿಗೆ ಆ್ಯಪಲ್ ಮಿಲ್ಕ್ ಶೇಕ್ ಅಂತ. ಇಲ್ಲಿ ವಿನಿತಾ ಆ್ಯಕ್ಚುಲಿ ನಾವು ಇಲ್ಲಿ ಬರ್ತಿದ್ವಿ ಮೊದಲು. ಹೆಂಗಂದರೆ ಇಲ್ಲಿ ಐಸ್ ಅಂತಿರಲಿಲ್ಲ, ಪೈಸ್ ಪರಿವಾರನೋ ಪೈಸ್ ಐಸ್ ಕ್ರೀಮ್ ಅಂತ ಏನೋ ಇತ್ತು. ಪೈ ಐಸ್ ಕ್ರೀಮ್ ಅಂತಿತ್ತು, ಪೈ ಅಂತಿತ್ತು ಅಲ್ಲ, ಏನೋ ಇತ್ತು ಪೈ ಐಸ್ ಕ್ರೀಮ್. ನಾವಿಲ್ಲಿ ಬರ್ತಿದ್ವಿ ಅವಾಗ ಇಲ್ಲಿ ಬಂದು ನಾವು ತಿನ್ಕೊಂಡು ಹೋಗ್ತಿದ್ವಿ. ಚೆನ್ನಾಗಿರುತ್ತೆ ಅವಾಗ. ಪಾನಿಪುರಿ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಪಾನಿಪುರಿ. ಸ್ಪೈಸಿನೂ ಇರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದರು ಮಾತ್ರ, ಸಖತ್ತಾಗಿತ್ತು, ಇಷ್ಟ ಆಯ್ತು ನನಗೆ. ಅರೆ ನಾವು ಇಲ್ಲಿ ಬರೋಕ್ಕಂದ್ರೆ ಇಲ್ಲಿ ಬರೀ ಚಾಟ್ಸ್ ಅಷ್ಟೇ ಸಿಗುತ್ತೆ, ಅದಕ್ಕೆ ಇಲ್ಲಿ ಬಂದು ಏನೂ ಮಾಡೋಕ್ಕಾಗಲ್ಲ, ಏನು ತಿನ್ನೋಕ್ಕಾಗಲ್ಲ ಅಂತ ಅಲ್ಲಿ ಹೋಗಿದ್ದೆ ಅಷ್ಟೇ ಹೋಟೆಲ್ಗೆ. ನೆಕ್ಸ್ಟ್ ಒಂದು ಮಿನಿ ಗಡ್ಬಡ್ ಆರ್ಡ್ರ್ ಮಾಡಿದ್ದೆ, ನೋಡ್ಬೋದು ನೀವು. ಇವ್ರು ಏನು ಮಾಡ್ತಾರೆ ಗೊತ್ತಾ, ಕೆಳಗಡೆ ಎಲ್ಲ ನಾರ್ಮಲ್ ಫ್ರೂಟ್ಸು, ಈ ಪೈನಾಪಲ್ಲು, ಬನಾನಾ ಇವೆಲ್ಲ ಕೆಳಗಡೆ ಹಾಕ್ಬಿಡ್ತಾರೆ, ಮೇಲ್ಗಡೆ ಮಾತ್ರ ಒಂದು 4-5 ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಬಟ್ ಟೇಸ್ಟ್ ಇತ್ತು ಇದು. ಇದಕ್ಕೆ ಎಷ್ಟು 80 ರೂಪೀಸ್ ಅನ್ಸುತ್ತೆ ಇದಕ್ಕೆ, ಗಡ್ಬಡ್ಗೆ. ಟೇಸ್ಟ್ ಇದು, ಇಷ್ಟ ಆಯಿತು, ತುಂಬ ಕೋಲ್ಡ್ ಇತ್ತು ರೀ. ಪಾನಿಪುರಿ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದರು. ಇವ್ರು ನೋಡ್ರಿ ಇಲ್ಲಿ ಮಿಲ್ಕ್ ಶೇಕ್ ತೊಗೊಂಡಿದ್ದಾರೆ ಇಬ್ಬರು. ಅವ್ನ ಮಗುನೂ ಮಿಲ್ಕ್ ಶೇಕ್ ಕುಡಿತಾ ಇದೆ. ಅವನು ಎಷ್ಟು ಕುಡಿತಾನೆ ರೀ, ಎಲ್ಲ ಅರ್ಧಂಬರ್ಧ ಕುಡಿತಾನೆ, ಪೂರ್ತಿ ಕುಡಿಯೋಲ್ಲ ಅವನು. ನೋಡಿ ಅಲ್ಲಿ ಕುಡಿಯೋದು ನೋಡಿ ಅವನು. ನನ್ನ ತಮ್ಮ ವೆಯ್ಟ್ ಮಾಡ್ತಾಯಿದ್ದಾನೆ, ಅವ್ನು ಪನ್ನೀರ್ ಮಂಚೂರಿ ಆರ್ಡ್ರ್ ಮಾಡಿದ್ದಾನೆ, ಇನ್ನೂ ಬಂದಿಲ್ಲ. ಐಸ್ ಕ್ರೀಮ್ ಟೇಸ್ಟ್ ಮಾಡಿ ನೋಡು ಅಂತ ಹೇಳ್ತಾ ಇದ್ದೆ ನಾನು. ನೋಡ್ತಾಯಿದ್ದಾನೆ ಟೇಸ್ಟ್ ಮಾಡಿ. ಆ್ಯಕ್ಚುಲಿ ಅವಾಗವಾಗ ಅವ್ರು ಇಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೇನಿದು ಹೊಸದಲ್ಲ. ಚೆನ್ನಾಗಿತ್ತು ಮಾತ್ರ, ಟೇಸ್ಟಿಯಾಗಿತ್ತು ಮಾತ್ರ. ಐಸ್ ಕ್ರೀಮ್ ಮಾತ್ರ ಆರಾಮಾಗಿ 80 ರೂಪೀಸ್ ಕೊಡ್ಬೋದು. ಇದು ಐಸ್ ಕ್ರೀಮ್ ತುಂಬ ಕೋಲ್ಡ್ ಇತ್ತು ರೀ, ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು. ಡ್ರೈ ಫ್ರೂಟ್ಸ್ ಎಲ್ಲ ಮೇಲ್ಗಡೆ ಚೆನ್ನಾಗಿ ಹಾಕಿದ್ರು. ಮೇಲ್ಗಡೆ ಒಂದು ಬಿಸ್ಕೆಟ್, ಒಂದು ಚೆರ್ರಿ ಇಟ್ಟಿರ್ತಾರಲ್ಲ, ಅಷ್ಟರೊಳಗೆ ನಮ್ಮ ಪುಟಾಣಿ, ನಮ್ಮ ಅಳಿಯ ತಿಂದುಬಿಟ್ಟಿದ್ದ. ನಾನು ಈ ಕಡೆ ಮಾತಾಡಿದ್ರೊಳಗೆ ನಮ್ಮದೇ ಮಗು ಬಿಡಿ. ನೆಕ್ಸ್ಟು ತುಂಬ ಕೋಲ್ಡ್ ಆಯಿತು ಮರ್ರ, ನನಗಂತೂ ಸಖತ್ತು, ನನಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಹಲ್ಲೆಲ್ಲ ಜುಮ್ ಅಂದ್ಬಿಡ್ತು. ಅವಳಿಗೆ ಕುಡಿಯೋಕ್ಕಾಗ್ತಾಯಿಲ್ಲ ಆಯಿತಾ, ಜ್ಯೂಸು ಎಲ್ಲರಿಗೂ ಬೇಕಾ ಅಂತ ಕೇಳ್ತಾ ಇದ್ದಾಳೆ ಆಯಿತಾ. ಇವಳಿಗೆ ಕುಡಿಯೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಿಮಗೆ ಬೇಕಾ ಕೇಳ್ತಾ ಇದ್ದಾರೆ. ನಾವು ಕೂಡ ನೋಡಿ ಅವಳಿಗೆ ಪನ್ನೀರ್ ಮಂಚೂರಿ ಬಂತು. ಇದು 120 ರೂಪೀಸು. ತುಂಬ ಚೆನ್ನಾಗಿ ಮಾಡಿದರು, ಮತ್ತು ರೋಸ್ಟಾಗಿ ಮಾಡಿದ್ರು, ಸೂಪರಾಗಿತ್ತು ಟೇಸ್ಟು. ನೋಡ್ಬೋದು ನೀವು, ಸಖತ್ತಾಗಿತ್ತು ಮಾತ್ರ, ಕ್ರಿಸ್ಪಿಯಾಗಿತ್ತು. ನಾನು ಒಂದೇ ಪೀಸ್ ತಿಂದೆ, ನಂಗೆ ಸಾಕಾಗೋಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿತ್ತು, ತಿರುಗಿ ಒಂದು ಪೀಸಿಗೆ. ಮಾತ್ರ ತುಂಬ ಟೇಸ್ಟ್ ಮಾಡಿದರು ಮಾತ್ರ. ಯಾಕಂದರೆ ನಾನು ಅವತ್ತು ನೈಟೇ ಊರಿಗೆ ಹೋಗಬೇಕಲ್ಲ, ಸೊ ನನಗೆ ಜಾಸ್ತಿ ತಿಂದ್ಕೊಂಡು ಬಸ್ಸಲ್ಲಿ ಕೂರೋಕ್ಕಾಗಲ್ಲ ಅಂತ ಈ ಐಸ್ ಕ್ರೀಮ್ ಖಾಲಿ ಮಾಡೋದೇ ದೊಡ್ಡ ಸಾಹಸ ಆಗಿಬಿಡ್ತು ನನಗೆ, ಅಷ್ಟು ಕೋಲ್ಡ್ ಇತ್ತು ಐಸ್ ಕ್ರೀಮು. ಹೆಂಗೋ ಮಾಡಿ ತಿನ್ಬೇಡ ಅಂತ. ಇವಳು ನೋಡಿ, ಇವಳು ಇನ್ನೊಂದು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದಾಳಂತೆ. ಎಲ್ಲ ಐಸ್ ಕ್ರೀಮ್ ಚೆನ್ನಾಗಿದೆ ಅಂತ ಇನ್ನೊಂದು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದಾಳೆ, ಡಬಲ್ ಸಂಡೇ ಅಂತ. ಅದನ್ನು ತಿಂತಾಯಿದ್ದಾಳೆ. ಹೊಟ್ಟೆ ನಮ್ಮ ಅಂತಾಳೆ, ತಿಂತಾಳೆ, ಹುಷಾರಿಲ್ಲ ಅಂತಾಳೆ, ಐಸ್ ಕ್ರೀಮ್ ತಿಂತಾಳೆ ಅಂತ ನಾವು ಕಡಿಸ್ತಾ ಇದ್ವಿ ಅವಳಿಗೆ. ಆದರೆ ಮಗುನೂ ಸ್ವಲ್ಪ ಐಸ್ ಕ್ರೀಮ್ ತಿಂತಿತ್ತು. ಹಾಗೆ ಇದು ಐಸ್ ಕ್ರೀಮ್ ಪಾರ್ಟಿ ಆಗೋಗ್ಬಿಡ್ತು ನಮ್ಮದು. ಊಟ ಮಾಡೋಕ್ಕೆ ಆಗಲಿಲ್ಲ, ನಾವೇನು ತಿನ್ನಲೇ ಇಲ್ಲ. ಇದನ್ನೇ ಸ್ವಲ್ಪ ತಿನ್ಕೊಂಡ್ಬಿಟ್ಟು ಹೊರಡೋಣ ಅಂದ್ಕೊಂಡ್ವಿ. ನಾನಿಲ್ಲಿ ಸುತ್ತಲೂ ನೋಡ್ತಾಯಿದ್ದೆ, ಇಲ್ಲಿ ಎಷ್ಟು ಡಾಕ್ಟರ್ ರಾಜ್ಕುಮಾರ್ ಫೋಟೋ, ನಮ್ಮ ಕವಿಗಳ ಫೋಟೋ ಆಗಿರ್ಬೋದು, ನೋಡ್ಬೋದು. ಇಲ್ಲಿ ಅಬ್ದುಲ್ ಕಲಾಂ ಸರ್ ಫೋಟೋ ಆಗಿರ್ಬೋದು. ವಾ ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ಫೋಟೋಸ್ಗಳು ಎಲ್ಲ ಕನ್ನಡದ್ದು ಫೋಟೋಸ್ ಹಾಕಿದ್ದಾರೆ ನಮ್ಮದು. ಭಾಳ ಖುಷಿ ಆಯಿತು ನಂಗೆ ನೋಡಿ. ಸೂಪರ್. ಪುನೀತ್ ರಾಜ್ಕುಮಾರ್ ಕಿ ಜೈ. ನಮ್ಮ ಪುನೀತ್ ಸರ್ ಇದ್ದಾರೆ, ಕುವೆಂಪುದಿದೆ, ನಮ್ಮ ನಡೆದಾಡುವ ದೇವರು. ತುಂಬ ಖುಷಿ ಆಯಿತು ನಂಗೆ ಇದನ್ನೆಲ್ಲ ನೋಡಿ. ಇದೆಲ್ಲ ಫೋಟೋಸ್ ಇತ್ತು, ತುಂಬ ಖುಷಿ ಆಯಿತು. ಫೈನಲಿ ಒಂದು ಗಣಪತಿ ಇದು ನೀರಿನಿಂದ ಇದಿಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮುಗಿಸ್ಕೊಂಡು ನಾವು ಹೊರಟ್ವಿ. ನಾವು ಸ್ವಲ್ಪ ಇಲ್ಲಿ ಪೂಜಾ ಸೆಂಟರಿಗೆ ಬಂದ್ವಿ, ಸ್ವಲ್ಪ ಪೂಜಾ ಐಟಮ್ಸ್ ತೊಗೋಬೇಕು. ಇಲ್ಲಿ ರೀಸನಬಲ್ ಪ್ರೈಸ್ ಇದೆ, ಮತ್ತು ತುಂಬ ಹಳೆಯ ಅಂಗಡಿ ಇದು. ನಾನು ಯಾವಾಗಲೂ ಇಲ್ಲಿ ಬಂದು ಏನಾದರೂ ನಂಗೆ ಬೇಕಾದರೆ, ಈವನ್ ನಾನು ರಂಗೋಲಿ ಕೂಡ ಇಲ್ಲೇ ಪರ್ಚೇಸ್ ಮಾಡ್ತೀನಿ. ನಾನು ಹಾಕೋ ರಂಗೋಲಿಗಳು ತುಂಬ ಚೆನ್ನಾಗಿರುತ್ತೆ ಇಲ್ಲಿದು, ಮತ್ತು ಸೂಪರಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ಬರ್ತೀನಿ, ಇದೇ ಶಾಪಿಗೆ ಬರ್ತೀನಿ. ಇವ್ರು ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಸ್ತಾರೆ, ಅಂದಮೇಲೆ ಸ್ವಲ್ಪ ಪ್ರೈಸು ಕೂಡ ವೇರಿಯೇಷನ್ ಆಗಿದೆ, ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ನಾನು ಅದೇ ಹೇಳ್ತಿದ್ದೆ ಅವರಿಗೆ, ನೀವೇನು ರೀ ಅಂಗಡಿ ಚೆನ್ನಾಗಿ ಮಾಡಿಸಿದ್ದೀರಾ ಅಂತೇಳಿ ಪ್ರೈಸು ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಅಂತ. ಈಗೆಲ್ಲ ಐಟಮ್ಸ್ ಎಲ್ಲ ಮತ್ತು ನಾನು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಮೊದಲಿನ ಥರ ಐಟಮ್ಸ್ ಇಲ್ಲ. ಆ್ಯಕ್ಚುಲಿ ನಂಗೆ ಈ ಥರ ಮಣಿಗಳು ಬೇಕಿತ್ತು, ಸಿಲ್ವರ್ ಕಲರ್ದು. ಬಟ್ ನನಗೆ ಬೇಕಾಗಿರೋ ಮಣಿ ಸಿಗಲಿಲ್ಲ ನಂಗೆ ಭಾಳ ಬೇಜಾರಾಯಿತು. ಅದು ಬರ್ತಾಯಿಲ್ಲ ಈಗ ಅಂತ ಹೇಳ್ತಾಯಿದ್ರು ಅವರು. ನಾನು 7 ವರ್ಷದಿಂದ ಆ ಥರ ಸಿಲ್ವರ್ ಕಲರ್ ಮಣಿ ನಮ್ಮನೆ ದೇವರ ಕೋಣೆಗೆ ಯೂಸ್ ಮಾಡ್ತಿದ್ದೆ. 7 ವರ್ಷ ಆದರೂ ಏನೂ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಅದನ್ನು ಹುಡುಕ್ತಾ ಇದ್ದೆ, ಅದು ಸಿಗಲಿಲ್ಲ ನನಗೆ. ಫೈನಲಿ ನಂಗೆ ಒಂದಿಷ್ಟೇನೋ ಒಂದೆರಡು ದೇವ್ರದ್ದು ಐಟಮ್ಸ್ ಬೇಕಿತ್ತು.
ಒಂದು ನನಗೆ ಬೋಲ್ ಬೇಕಿತ್ತು ನನಗೆ. ಸೊ ನಾನು ಅದೇ ಬೋಲ್ ಹುಡುಕ್ತಾ ಇದ್ದೆ ಇಲ್ಲಿ. ಈ ಥರ ನನಗೆ ಪೀತಾಂಬರ ಥರದ್ದೊಂದು ಬೋಲ್ ಬೇಕಿತ್ತು. ಒಂದು ತಟ್ಟೆಗಳು ನೋಡ್ಬೋದು, ವೆರೈಟೀಸ್ ತುಂಬ ಚೆನ್ನಾಗಿದೆ ರೀ. ಈ ಶಾಪ್ ಮಾತ್ರ ನಮ್ಮ ಸಾಗರದಲ್ಲಿ ಫೇಮಸ್ ಇದು. ಎಷ್ಟೋ ಜನ ಪೂಜಾ ಐಟಮ್ಸ್ ಏನೇ ಬೇಕಂದ್ರೂ ಕೂಡ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ, ಏನಿಲ್ಲ ಅನ್ನಂಗಿಲ್ಲ. ಸೊ ಆ ಥರ ಪೂಜಾ ಐಟಮ್ಸ್ಗಳು ಇಟ್ಟಿದ್ರು. ನಂಗೆ ತುಂಬ ಬೇಜಾರಿತ್ತು. ಆದರೆ ಅವ್ರು ಡೈರೆಕ್ಟಾಗಿ ಹೇಳಿಬಿಟ್ರು ನನಗೆ, ಮಣಿ ಸಿಗಲ್ಲ ರೀ, ಇನ್ನು ಬರಲ್ಲ ಸಿಲ್ವರ್ ಕಲರ್ ಮಣಿ, ನಾವು ಗೋಲ್ಡನ್ ಕಲರಲ್ಲಿ ಮಣಿ ತರಿಸಿದ್ದೀವಿ ಅಂದರೆ. ಅದು ಗ್ಲಾಸ್ ಇತ್ತು ಅದ್ರ ಮೇಲೆ, ನಂಗೆ ಅದು ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ತೊಗೊಳ್ಳಿಲ್ಲ. ಮತ್ತು ನೋಡ್ಬೋದು ಎಲ್ಲ ಥರದ ಐಟಮ್ಸು ಸಿಗತ್ತೆ ರೀ. ಸ್ವಲ್ಪ ನನಗೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ ಇದೆ ಅಂತೇಳಿ ನಾನು ಬಂದೆ ಅಷ್ಟೇ. ಅಷ್ಟು ಬಿಟ್ಟು ಮತ್ತೇನಿಲ್ಲ. ನಮ್ಮ ಬೆಂಗಳೂರಲ್ಲೂ ಇವೆಲ್ಲ ಸಿಗುತ್ತೆ, ಪ್ರೈಸ್ ಸ್ವಲ್ಪ ರೀಸನಬಲ್ ಆಗುತ್ತೆ ನನಗೆ ಅಂತ. ಈ ಥರದೊಂದು ನಾನು ಬೋಲ್ ತೊಗೊಂಡೆ, ನಂಗೆ ಬೇಕಿತ್ತಿದ್ದು. ಸೊ ಇದನ್ನು ಪರ್ಚೇಸ್ ಮಾಡಿದೆ. ಇದು ನನಗೆ 200 ರುಪೀಸ್ ಆಯಿತು. ಇದು ತುಂಬ ಚೆನ್ನಾಗಿದೆ, ಹೊಸ ಬೇಕ್ರಿ ಆಗಿದೆ, ಬಾ ಅಂತ ನನ್ನ ತಮ್ಮ ಹೇಳ್ತಾ ಇದ್ದ. ಸಾಗರ್ ಬೇಕ್ರಿಗೆ ಬಂದಿದ್ವಿ, ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಹೋಗೋ ಊರಿಗೆ ಅಂತ ಹೇಳ್ತಾ ಇದ್ದ. ಭಾಳ ಪ್ರೀತಿ ಮಾಡ್ತಾರೆ ರೀ ಬಂದರೆ. ನಾನು ಸಾಗರಕ್ಕೆ ಬಂದರೆ ನನ್ನ ತಮ್ಮ ಆಗಲಿ, ನನ್ನ ತಮ್ಮನ ಹೆಂಡತಿ ಆಗಿರಲಿ, ನನ್ನ ಅಮ್ಮ ಆಗಿರಲಿ, ಸೊ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ. ನಾನು ಬೇಡ ಅಂದರೂ ಕೇಳ್ತಾ ಇಲ್ಲ, ಬಾ ಇಲ್ಲಿ ಚೆನ್ನಾಗಿದೆ, ಸಿಗುತ್ತೆ, ಬಾ ತಗೋ, ಇಲ್ಲಿ ಸ್ವೀಟ್ಸ್ ನಮ್ಮ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಕೂಡ ಕೇಳ್ತಿಲ್ಲ. ಬಟ್ ಈ ಬೇಕ್ರಿ ತುಂಬ ಚೆನ್ನಾಗಿತ್ತು. ನಮ್ಮ ಸಾಗರ ಒಂದು ಸಣ್ಣ ಊರಾದರೂ ಕೂಡ ಎಲ್ಲ ಥರ ಫೆಸಿಲಿಟಿ ಮಾಡಿದ್ದಾರೆ. ಅಂದರೆ ಒಂದೊಂದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಬಟ್ ಆದಷ್ಟು ಆಗಿದೆ. ಅದೇ ಖುಷಿ ನಮಗೆ. ಈ ಥರದ್ದೆಲ್ಲ ನಾವೆಲ್ಲ ತುಂಬ ಸ್ವಲ್ಪ ಚಿಕ್ಕವರಿದ್ದಾಗ, ನನ್ನ ಅಳಿಯನಷ್ಟು ವಯಸ್ಸಿದ್ದಾಗ ನಮಗೆ, ಆವಾಗ ನಮ್ಗೆ ಈ ಥರದ್ದೆಲ್ಲ ಫೆಸಿಲಿಟಿ ಇರಲಿಲ್ಲ ಅಂತ. ಎಲ್ಲ ಥರ ಚಾಕ್ಲೇಟ್ಸ್ಗಳಾಗಿರ್ಬೋದು ಎಲ್ಲದೂ ನಮ್ಮ ಬ್ಯಾಂಗ್ಳೂರಲ್ಲಿ ಹೇಗೆ ಸಿಗುತ್ತಲ್ಲ ಆ ಥರ ಸಿಸ್ಟಮೆಟಿಕ್ ಮಾಡಿದ್ದಾರೆ. ನೋಡ್ಬೋದು, ನಂಗೆ ಇಷ್ಟ ಆಯಿತು ಬೇಕ್ರಿ. ಇದು ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂತೆ. ಅದೇ ಏನು ಗೊತ್ತಾ, ಬೇಕ್ರಿಗಳು ತುಂಬ ಇದೆ, ಆದರೆ ಇಲ್ಲೇನೆಂದರೆ ಹಳೆಯ ಕಾಲದ ಬೇಕ್ರಿ ಯಾವುದಿಲ್ಲ ಅದಕ್ಕೆ ತುಂಬ ಇಲ್ಲಿ ಇಂಪಾರ್ಟೆನ್ಸ್ ಕೊಡೋದು. ಹಳೇದೊಂದು ಬೇಕ್ರಿ ಇದೆ, ಜೈನ್ ಬೇಕ್ರಿ ಮತ್ತು ಅಯ್ಯಂಗಾರ್ ಬೇಕ್ರಿ ಎರಡಿದೆ, ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ತುಂಬ ವರ್ಷಗಳಿಂದ ಇದೆ ಅಂಥೇಳಿ. ಇಲ್ಲಿ ಎಲ್ಲ ಥರ ಕೇಕ್ಗಳು ಮಾಡಿದ್ರು, ಎಲ್ಲ ವೆರೈಟೀಸ್ ಮಾಡಿದ್ರು. ಅಂದರೆ ಸ್ವಲ್ಪ ಜನ ಏನು ಗೊತ್ತಾ, ಒಂದೇ ಬೇಕ್ರಿ ಅವ್ರಿಗೆ ಫಿಕ್ಸ್ ಆಗಿರುತ್ತೆ, ಅದೇ ಬೇಕ್ರಿಗೆ ಹೋಗ್ತಾರೆ. ಬಟ್ ಇದು ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ಕಡೆನೂ ವಿಸಿಟ್ ಮಾಡೋಣ ಅಂತ, ಎಲ್ಲರಿಗೂ ವ್ಯಾಪಾರ ಆಗಲಿ ಅಂತ ಹೇಳಿ ಅಷ್ಟೇ, ಮತ್ತೇನಿಲ್ಲ. ಆದರೆ ತುಂಬ ಚೆನ್ನಾಗಿತ್ತು ಈ ಬೇಕ್ರಿ ಕೂಡ. ಇಲ್ಲಿ ಕೂಡ ವಿಸಿಟ್ ಮಾಡಿದ್ಮೇಲೆ ನಾವು ನೋಡಿದ್ವಿ, ಇಲ್ಲಿ ನೋಡ್ಬೋದು ಡೋನೆಟ್ ಆಗಲಿ. ಆದರೆ ಅವ್ರು ಹೇಳಿದರು ಡೋನೆಟ್ ತುಂಬ ಗಟ್ಟಿಯಾಗಿದೆ ಮೇಡಮ್, ತೊಗೋಬೇಡಿ ಅಂದರು. ನನ್ನ ಮಗನಿಗೆ ಡೋನೆಟ್ ಇಷ್ಟ, ತೊಗೊಳ್ಳೋಣ ಮಾಡಿದ್ದೆ, ಬಟ್ ನಾನು ತೊಗೊಳ್ಳಿಲ್ಲ, ತುಂಬ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಜೆನ್ಯೂನಾಗಿ ನಮ್ಗೆ ಹೇಳಿದ್ರೆ ನಮಗೂ ಖುಷಿ ಆಗುತ್ತಲ್ವ. ಸೊ ಆದರೆ ಕೇಕೆಲ್ಲ ತುಂಬ ಚೆನ್ನಾಗಿತ್ತು. ಒಂದು ಕೇಕ್ ಪೀಸ್ ತೊಗೊಂಡ್ಳು ನನ್ನ ತಮ್ಮನ ಹೆಂಡತಿ, ಅವಳೊಂದು ಕೇಕ್ ತಿಂದ್ಳು. ಕೇಕ್ ಅಂದರೆ ತುಂಬ ಇಷ್ಟ, ಪೇಸ್ಟ್ರಿ ಒಳಗೆ ಅದೋ ಒಂದು ತೊಗೊಂಡ್ಳು, ಅವಳೊಂದು ಕೇಕ್ ತಿಂದ್ಳು. ಆದರೂ ಖುಷಿ ಆಯ್ತು ನನಗೆ, ಇಂಥ ನಮ್ಮೂರೊಳಗೆ ಈ ಥರ ಎಲ್ಲ ವೆರೈಟೀಸ್ಗಳು ಸಿಗ್ತಾಯಿದೆ ಅನ್ನೋದೇ ಖುಷಿ ಆಯ್ತು ನನಗೆ. ಇಲ್ಲಿ ನೋಡಿ ನಮ್ಮ ಅಳಿಯ ನಂಗೆ ಅದು ಬೇಕು ಅಂದರೆ ಏನಪ್ಪ ನೋಡ್ರೆ ಇದು ಇಲ್ಲಿ ನೋಡಿ, ಇದು ಜೇಮ್ಸ್ ಇದ್ರಿ, ಜೇಮ್ಸು ಈ ಥರ ಒಂದು ವೀಲೊಳಗೆ ಜೇಮ್ಸ್ ಹಾಕಿದ್ದಾರೆ. ಆಮೇಲೆ ಅದು ಆಟೋ ಇದೆ. ಇದಕ್ಕೆ ಎಷ್ಟು ಹೇಳಿದ್ರು ಅವರು, 75 ರುಪೀಸ್ ಏನೋ ಹೇಳಿದರು ನಮಗೆ. ಆಮೇಲೆ ಬಾಲ್ ಒಳಗೆ ಜೇಮ್ಸ್ ಇದೆ. ಏನಿಲ್ಲ, ಒಂದು ಸಣ್ಣ ಜೇಮ್ಸು, ಒಂದು ಆಟ ಸಾಮಾನು ಇರುತ್ತೆ ಅಷ್ಟೇ, ಒಂದು ಚಿಕ್ಕದೇನೋ ಒಂದು ಟಾಯ್ ಥರ ಇರುತ್ತೆ. ಅದು ಬೇಕು ಅಂತ ಹೇಳ್ತಾ ಇದ್ದ. ಬಾಲ್ ಕೊಡ್ಸಿದ್ವಿ ಒಂದು ಜೇಮ್ಸ್ದು, ಅದು ಬೇಡ ಅಂದ. ಅದು 20 ರುಪೀಸ್ದು ಒಂದಿತ್ತು, 60 ರುಪೀಸ್ದಿತ್ತು. ಅವನು ಒಂದು ಸತಿ ಬೇಕಂತಾನೆ, ಒಂದು ಸತಿ ಬೇಡ ಅಂತ, ನಮಗೆ ಕನ್ಫ್ಯೂಷನ್ ಮಾಡಿಬಿಡ್ತಾನೆ. ಅದು ತುಂಬ ಅಟ್ರಾಕ್ಟಿವ್ ಆಗಿತ್ತು, ಎಲ್ಲ ಟಾಯ್ಸ್ಗಳೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿತ್ತು. ನೋಡ್ಬೋದು ನೀವು ಈ ಥರ ಬಾಲ್ಗಳು. ಇದು ಪಝಲ್ಲು ಇತ್ತು, ಪಝಲ್ ಥರ ಮಾಡೋದು. ಬಟ್ ಈ ಮಗು ಚಿಕ್ಕದಾಗುತ್ತೆ, ಆ ಪಝಲ್ ಬಿಡ್ಸೋಕ್ಕಾಗಲ್ಲ ಅವನಿಗೆ, ತೊಗೊಳ್ತಾ ಇಲ್ಲ ಅವನು. ನೋಡ್ಬೋದು ಎಲ್ಲದೂ ಇದೆ ರೀ, ಜೇಮ್ಸ್ದೇ ರೀ, ಫುಲ್ಲು ಜೇಮ್ಸ್ದೇ ಇಟ್ಬಿಟ್ಟಿದ್ದಾರೆ. ವೆರೈಟೀಸು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಗೇಮ್ ಥರನೂ ಇದೆ, ಟಾಯ್ ಥರನೂ ಆಗುತ್ತೆ, ಪ್ಲಸ್ ಒಳಗೊಂದು ಇರ್ತದೆ ಸೈಕಲ್ಲು. ನಾನು ಕೇಳ್ತಿದ್ದೆ, ಏನು ರೀ ವೀಲೊಳಗೆ ಅಷ್ಟು ಜೇಮ್ಸ್ ಹಾಕಿದ್ದೀರಾ ಅಂತ ಕೇಳ್ತಿದ್ದೆ. ಇದನ್ನು 50 ರುಪೀಸ್ ಅಂತೆ. ನೋಡ್ಬೋದು. ಅವ್ನು ಯಾವುದೂ ತೊಗೊಳ್ಳಿಲ್ಲ ಲಾಸ್ಟಿಗೂ. ಆಮೇಲೆ ನಾವು ಸರಿ ಅಂತೇಳಿ ಸ್ವಲ್ಪ ನಾವು ಐಟಮ್ಸ್ ತೊಗೊಂಡು ಹೊರಗೆ ಬಂದ್ವಿ. ಇದು ನನಗೆ ಇಷ್ಟ ಆಯಿತು. ಇದು ಡೆಕೋರೇಷನ್ ಇದೊಂಥರ ಚೆನ್ನಾಗಿ ಮಾಡಿದ್ರು, ಇದೊಂಥರ ಡಿಸೈನ್ ಮಾಡಿದರು. ಇದು ವುಡ್ಡನ್ನು ಜಸ್ಟ್ ಅದರೊಳಗೆ ಹಾಕಿ ಫುಲ್ಲು ಸುಮ್ಮನೆ ಜಸ್ಟ್ ಶೋ ಥರ ಮಾಡಿದ್ವಿ. ತುಂಬ ಡಿಫ್ರೆಂಟಾಗಿತ್ತು, ಇಷ್ಟ ಆಯ್ತು ನನಗೆ. ಅಯ್ಯೋ ರೀ, ಹೊರಗೆ ಬಂದ್ವಿ ನಾವು. ಕರ್ಫ್ಯೂ ರೀ ನಮ್ಮ ಸಾಗರ. ಜಸ್ಟ್ 8 o'clock ಆಗಿದೆ. 8 o'clock ಇದೆ. ನಾನು ಆ್ಯಕ್ಚುಲಿ ಈಗ ನಮ್ಮದೆಲ್ಲ ಕೆಲಸ ಆಗಿತ್ತು, ನಾವು ಏನೋ ಮರ್ತು ಬಿಟ್ಟಿದ್ವಿ. ನನ್ನ ತಮ್ಮನ ಮಗಂದು ನಾಳೆ ಡ್ಯಾನ್ಸ್ ಇತ್ತಂತೆ, ಅವ್ರಿಗೊಂದು ಜುಬ್ಬ ಬೇಕಿತ್ತಂತೆ. ಅದು ಆಮೇಲೆ ನೆನಪಾಗಿದ್ದು ನಮಗೆ. ಸೊ ಜುಬ್ಬ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಒಂದು ಶಾಪ್ ಓಪನ್ ಇಲ್ಲ. ಅಯ್ಯೋ ದೇವರೇ, ನನಗಂತೂ ನೋಡೇ ಶಾಕು. 8 o'clock ಆಗಿದೆ ಅಷ್ಟೇ. ಸಂಡೇ 8 o'clock ಅಂದಮೇಲೆ ಈ ರೀತಿ ಕರ್ಫ್ಯೂ ಇದೆ ಅಂದರೆ ಯಪ್ಪ ಭಯನೇ ಆಗುತ್ತೆ. ನಾನಂದೆ ಹೇಗೋ ಇದು ಒಂದು ಇವಾಗಿಂದಲ್ಲ, ಮೊದಲಿಂದನೂ ಹಿಂಗೆ ಇದೆ ಅಂತ ಹೇಳ್ತಿದ್ದ. ಯಾವುದೋ ಒಂದೆರಡು ಅಂಗಡಿ ಓಪನ್ ಇತ್ತು, ಇಲ್ಲಿ ನೋಡೋಣ ಅಂತ ಬಂದ್ವಿ ನಾವು, ಜುಬ್ಬ ಕೇಳೋಣ ಅಂತೇಳಿ. ನನ್ನ ತಮ್ಮ ಎಲ್ಲ ಕಡೆನೂ ಕ್ಯಾಮ್ರಾ ತೊಗೊಂಡು ಬರ್ತೀಯ ಅಂತ ಹೇಳ್ತಾ ಇದ್ದ. ಅವನಿಗೆ ಒಂಥರ ಆಗ್ತಾಯಿತ್ತು. ಬಟ್ ನಾನು ಎಲ್ಲ ಶಾಪು ತೋರಿಸ್ತಾ ಇದೆಯಲ್ಲ ಅಂತ ಇದ್ದ. ನೋಡಿ ಅಲ್ಲಿ ಅವನು ಕ್ಯಾಮ್ರಾ ಆಫ್ ಮಾಡು ಅಂತ ನಾನು ಮಾಡ್ತಾಯಿಲ್ಲ, ಅವ್ನು ಬಿಡ್ತಾಯಿಲ್ಲ. ಇವನಿಗೆ ಜುಬ್ಬ ಬೇಕಾಗಿದೆ ಈಗ ಡ್ಯಾನ್ಸಿಗೆ. ಸೊ ನಾಳೆನೇ ಡ್ಯಾನ್ಸ್ ಇದೆ. ಅಲ್ಲಿ ಅರಳಿಕಟ್ಟೆ ಇತ್ತಲ್ಲ, ಅಲ್ಲ ವಾರ್ಷಿಕೋತ್ಸವ ಇತ್ತಲ್ಲ, ಅದು ಕಾರ್ತಿಕೋತ್ಸವ ಇತ್ತಲ್ಲ, ಕಾರ್ತಿಕೋತ್ಸವದಲ್ಲಿ ಒಂದು ಡ್ಯಾನ್ಸ್ ಇತ್ತು ಒಂದು. ಆಮೇಲೆ ಆ್ಯನ್ವಲ್ ಡೇದು ಡ್ಯಾನ್ಸ್ ಇತ್ತು, ಅದಕ್ಕೆ ಜುಬ್ಬ ಬೇಕಿತ್ತು.
ಸೊ ಅದಕ್ಕೋಸ್ಕರ ಅವ್ರು ಇವಾಗಲೇ ತೊಗೋತಾಯಿದ್ರು. ಜುಬ್ಬ ಎಲ್ಲ ಸೆಲೆಕ್ಟ್ ಆಯಿತು, ಅವನಿಗೆ ಎಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಯಿತು, ಪ್ರೈಸು ಓಕೆ ಆಯಿತು, ಎಲ್ಲ ಓಕೆ ಆಗಿತ್ತು. ಅದು ಇನ್ನೇನು ತೊಗೋಬೇಕು ಅನ್ನೋಷ್ಟರೊಳಗೆ ಆ ಜುಬ್ಬ ಒಂದು 2-3 ಕಲೆ ಆಗಿತ್ತು. ಈ ಸ್ಟೆಪ್ಪಲ್ಲಿಂದ ಪಿನ್ ಹೊಡೆದಾರೆ ಬಟ್ಟೆಗೆ, ಅದು ಒಂಥರ ತುಕ್ಕಿಡ್ದಂಗೆ ಅಲ್ಲಿ ಕಲೆ ಆಗಿಬಿಟ್ಟಿತ್ತದು ಮೇಲ್ಗಡೆನೆ. ಸೊ ಅದಕ್ಕೆ ತೊಗೊಳ್ಳಿಲ್ಲ ನಾವು, ಅಲ್ಲಿ ಬಿಟ್ವಿ. ನನಗಂತೂ ಸಾಕಾಗಿತ್ತು, ಸುಸ್ತಾಗಿತ್ತು, ಹೋಗಿ ಮನೆಗೆ ಮಲ್ಕೊಳ್ಳೋಣ ಅನ್ನೋಕ್ಕೂ ಟೈಮ್ ಇಲ್ಲ. ಯಾಕಂದರೆ ಇದು ಜುಬ್ಬ ತೊಗೊಳ್ದೆ ನಾವಂತೂ ಮನೆಗೆ ಹೋಗೋಲ್ಲ, ಯಾಕಂದರೆ ಈಗ ಹೋಗಲೇಬೇಕು, ತೊಗೊಳ್ಳೇಬೇಕು, ಹಾಗಾಗ್ಬಿಟ್ಟಿತ್ತು. ಸೊ ಇನ್ನೊಂದೆರಡು ಶಾಪ್ ನೋಡೋಣ ಅಂದ್ವಿ. ಇಲ್ಲೊಂದು ಶಾಪಿಗೆ ಬಂದ್ವಿ. ದೇವರೇ ಇಲ್ಲಿ ಸಿಗ್ಲಪ್ಪ ಜುಬ್ಬ ಅಂತ ಬೇಡ್ಕೋತಿದ್ದೆ ನನ್ನ ದೇವರಿಗೆ. ಫೈನಲಿ ಜುಬ್ಬ ಇದೆನಾ ಅಂತ ಕೇಳಿದ್ವಿ. ಇದೆ ಬನ್ನಿ, ಅಲ್ಲಿ ಫಸ್ಟ್ ಫ್ಲೋರಲ್ಲಿದೆ ಅಂದರು. ನಾನು ನೀವೇ ಹೋಗಿ ತೊಗೊಂಬನ್ನಿ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳಿದೆ. ಫೈನಲಿ ಜುಬ್ಬ ಸಿಕ್ತು, ಮನೆಗೆ ಹೊರಟ್ವಿ ನಾವು. ನೋಡ್ಬೋದು ಫುಲ್ಲು ಕರ್ಫ್ಯೂ ರೀ. ಮತ್ತು ಈ ಸಾಗರದಲ್ಲಿ ಕರೆಂಟ್ ಬೇರೆ ಇಲ್ಲ, ಪೂರ್ತಿ ಪವರ್ ಇಲ್ಲ, ಇಡೀ ಸಾಗರ ಪವರ್ ಇಲ್ಲ ಅಂತ ಹೇಳಿದರು. ಸೊ ಹಾಗೆ ಮನೆಗೆ ಹೊರಟ್ವಿ. ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಅಲ್ಲಿ, ಕಾರ್ ತೊಗೊಂಡು ಹೊರಟ್ವಿ. ಫೈನಲಿ ನನಗೂ ಟೈಮ್ ಆಗ್ತಾಯಿತ್ತು ಬಸ್ಸಿಗೆ. ಸೊ ನಾನು ಕೂಡ ಊರಿಗೆ ಹೋಗಬೇಕಲ್ಲ, ಪ್ಯಾಕಿಂಗ್ ಎಲ್ಲ ಒಂದು ಸ್ವಲ್ಪ ಇತ್ತು ಅಷ್ಟೇ, ಎಲ್ಲ ಪ್ಯಾಕ್ ಮಾಡಿದ್ದೆ. ಅಮ್ಮನ ಮನೆಯಿಂದ ನನಗೆ ಅರಿಶಿನ ಕುಂಕುಮ, ಒಂದು ಬ್ಲೌಸ್ ಪೀಸು ಎಲ್ಲ ನನಗೆ ಉಡಕ್ಕಿ ತುಂಬಿದ್ರು. ತುಂಬ ಪ್ರೀತಿಯಿಂದ ಅವರು ನನಗೆ ಯಾವಾಗ ಬಂದರೂ ತುಂಬ ಪ್ರೀತಿಯಿಂದ ಕೇರ್ ಮಾಡ್ತಾರೆ, ಅದೇ ಖುಷಿ ನನಗೆ. ನನ್ನ ತಮ್ಮ ಕೂಡ ಅಷ್ಟೇ ತುಂಬ ಕೇರ್ ಮಾಡ್ತಾನೆ. ಬಂದರೆ ಆಯಿತು. ನಾನು ತುಂಬ ಇದೊಂದು ರೀಲ್ಸ್ ಕೂಡ ನಾನು ಮಾಡಿದ್ದೆ, ನೋಡ್ಬೋದು ನೀವು. ಅವನಂತೂ ಫುಲ್ಲು ಸ್ವೀಟು, ನನಗೆ ಸ್ಯಾರಿ, ಸ್ವಲ್ಪ ನನಗೆ ಬೇಕಾಗಿರೋ ಥಿಂಗ್ಸ್ಗಳನ್ನೆಲ್ಲ ಕೊಡಿಸಿದ್ದ. ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಿದ್ದ. ಖುಷಿ ಆಯಿತು ನನಗೆ. ಫೈನಲಿ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದೆ. ಮಾರ್ನಿಂಗ್ 5:30ಗೆ ಬಂದೆ. ಸಖತ್ ಸುಸ್ತಾಗ್ಬಿಟ್ಟಿತ್ತು ನನಗೆ, ಮತ್ತು ನನಗೆ ಕೋಲ್ಡ್ ಥರ ಆಗಿಬಿಡ್ತು, ಹುಷಾರಿಲ್ದಂಗೆ ಆಗಿಬಿಡ್ತು. ನನ್ನ ವಿಡಿಯೋ ನೋಡಿದ್ರಲ್ಲ, ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.